ಹಿಂದಿನ ತರಗತಿಯಲ್ಲಿ ನಾವೇನು ಮಾಡಿದ್ವಿ, ನಾಮಪದಗಳ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತು ನಾವು ಸರ್ವನಾಮಪದಗಳ ಬಗ್ಗೆ ತಿಳ್ಕೊಳ್ಳೋಣ. ಈ ಕಾನ್ಸೆಪ್ಟನ್ನ ಹೇಳೋಕ್ಕಿಂತ ಮುಂಚೆ ನಾ ಏನು ಮಾಡ್ತೀನಿ, ಒಂದು ವಿಷಯನ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಈ ಕಾನ್ಸೆಪ್ಟ್ ಮ್ಯಾಗ ಬಹುತೇಕ ಒಂದು ಕ್ವಶನ್ ಫಿಕ್ಸ್ ಬರೋದು ಚಾನ್ಸಸ್ ಭಾಳ ಇರ್ತದೆ ರೀ. ಓಕೆ, ನಾವೀಗ ಕಾನ್ಸೆಪ್ಟ್ಗೆ ಹೋಗೋಣ. ಸರ್ವನಾಮಗಳು ಅಂದರೆ ಏನಪ್ಪ? ಮೊದಲು ಏನು ಮಾಡೋಣ, ಆ ಥರದ ಡೆಫಿನೇಷನ್ ನೋಡೋಣ. ಆ ಥರದ ಡೆಫಿನೇಷನ್ ಏನು ಹೇಳ್ತೈತಿ ಅನ್ನೋದು ನೋಡೋಣ. ಮೊದಲಿಗೆ ನಾಮಪದದ ಸ್ಥಾನದಲ್ಲಿ ಬಂದು ಅವುಗಳ ಕಾರ್ಯವನ್ನು ನಿರ್ವಹಿಸುವ ಶಬ್ದಗಳಿಗೆ ಏನು ಕರಿತೀವಿ? ಸರ್ವನಾಮ ಅಂತ ಕರಿತೀವಿ. ಅಂದರೆ ಹೆಂಗಪ್ಪ ಅಂತಂದ್ರೆ ನಾವು ನೋಡೋದ್ರೆ, ಈಗ ನಾಮಪದ ಐತಿ, ನಾಮಪದದ ಸ್ಥಾನದಕ್ಕೆ ಯಾರು ಬರಬೇಕು? ಈ ಒಂದು ಸರ್ವನಾಮ ಬಂದು ನಾಮಪದದ ಬದಲಾಗಿ ಈ ಸರ್ವನಾಮ ಕೆಲಸ ಮಾಡ್ತೈತಿ. ಫಾರ್ ಎಕ್ಸಾಂಪಲ್ ಅಂತೇಳಿ ಅಂತ ಹೇಳೋದಾದ್ರೆ, ನೀವು ಯಾವುದೋ ಒಂದು ಸ್ಥಾನದಾಗ ಕೆಲಸ ಮಾಡ್ತಾರೆ ಅಂತ ತಿಳ್ಕೊರಿ. ನಿಮ್ಮ ಸ್ಥಾನದಾಗ ಇನ್ನೊಬ್ಬ ವ್ಯಕ್ತಿ ಬಂದು ಆ ಕೆಲಸವನ್ನು ಮಾಡಿದ್ರೆ ಆ ವ್ಯಕ್ತಿಗೆ ನಾವು ಏನು ಕರಿತೀವಿ? ಸರ್ವನಾಮ ಅಂತ ಕರಿತೀವಿ. ಇವುಗಳಿಗೆ ಉದಾಹರಣೆ ಯಾವ ರೀತಿ ಇರ್ತಾವೆ ನೋಡ್ರಿ. ನಾನು, ನೀನು, ಅವನು, ಅವಳು, ಅದು, ಅವರು, ಈ ರೀತಿಯಾಗಿ ಏನಿರ್ತಾವೆ, ಇದಕ್ಕೆ ಉದಾಹರಣೆಗಳಿರ್ತಾವೆ. ಇನ್ನು ನೆಕ್ಸ್ಟ್ ಏನು ನೋಡೋದಪ್ಪ ಅಂತಂದ್ರೆ, ಈ ಥರ ವಿಧಗಳು ನೋಡೋದು. ಅಂದರೆ ಸರ್ವನಾಮಗಳ ವಿಧಗಳು ನೋಡೋದು. ಯಾವ್ಯಾವ ಬರ್ತಾವೆ? ಪುರುಷಾರ್ಥಕ ಸರ್ವನಾಮ, ಆತ್ಮಾರ್ಥಕ ಸರ್ವನಾಮ, ಪ್ರಶ್ನಾರ್ಥಕ ಸರ್ವನಾಮ ಅಂಥೇಳಿ 3 ವಿಧದ ಸರ್ವನಾಮ ಬರ್ತಾವೆ. ನಾ ಆಗಲೇ ಮೊದಲೇ ಹೇಳಿದೆ ನಿಮಗೆ, ಒಂದು ಕ್ವಶನ್ ಏನು ಬಂತು, ಬಹುತೇಕ ಕೇಳೋ ಚಾನ್ಸಸ್ ಭಾಳ ಇರ್ತೈತಿ ಅಂತ ಹೇಳಿದೆ ನಿಮ್ಮನ್ನ. ಎಕ್ಸಾಮ್ದಾಗ ಯಾವ ರೀತಿ ಕೇಳ್ತಾರಪ್ಪ ಅಂತಂದ್ರೆ ಅವ್ರು ಇವೇನದ ನೋಡ್ರಿ, ಪುರುಷಾರ್ಥಕ ಸರ್ವನಾಮ, ಆತ್ಮಾರ್ಥಕ ಸರ್ವನಾಮ, ಪ್ರಶ್ನಾರ್ಥಕ ಸರ್ವನಾಮ ಅಂತ ಏನದಾವಲ್ಲ, ಇದ್ರ ಉದಾಹರಣೆ ಕೊಡ್ತಾರೆ ರೀ. ಇದ್ರ ಉದಾಹರಣೆಗಳನ್ನ ಕೊಟ್ಟು ಇದು ಯಾವ ಸರ್ವನಾಮ ಹೇಳಪ್ಪ ಅಂತ ಕ್ವಶನ್ ಕೇಳ್ತಾರೆ ಎಕ್ಸಾಮ್ದಾಗ. ಬಹುತೇಕ ಎಕ್ಸಾಮ್ದಾಗ ಇದನ್ನೇ ಕೇಳಿದ್ದಾರೆ ಎಕ್ಸಾಮ್ದಾಗ. ಓಕೆ, ಹಾಗಾದ್ರೆ ಈ ಥರ ಯಾವ್ಯಾವ ಬರ್ತಾವೆ ನೋಡ್ರಿ. ಈಗ ಮೊದಲಿಗೆ ಬರೋದು ಪುರುಷಾರ್ಥಕ ಸರ್ವನಾಮ ಅಂತ ಬರ್ತೈತಿ. ಇದನ್ನೇನು ಮಾಡ್ತಾರೆ, ಒಟ್ಟಾರೆಯಾಗಿ 3 ರೀತಿಯಾಗಿ ವಿಂಗಡಣೆ ಮಾಡ್ತಾರೆ ಅದನ್ನು ಪುರುಷಾರ್ಥಕ ಸರ್ವನಾಮದಾಗ. ಈ ಪುರುಷಾರ್ಥಕ ಸರ್ವನಾಮಗಳ ಮುಖ್ಯವಾಗಿ ಮೂರು ವಿಧಗಳು ಬರ್ತಾವೆ. ಅವು ಯಾವಪ್ಪ ಅಂತ ನಾವು ನೋಡೋದಂದ್ರೆ, ಮೊದಲೇದು ಪ್ರಥಮ ಪುರುಷ, ಮಧ್ಯಮ ಪುರುಷ, ಉತ್ತಮ ಪುರುಷ, ಈ ರೀತಿಯಾದ 3 ವಿಧಗಳು ಬರ್ತಾವೆ. ಈ 3 ವಿಧದ ಎಕ್ಸಾಂಪಲ್ಸ್ಗಳನ್ನ ಕೊಡ್ತಾರೆ ಎಕ್ಸಾಮ್ದಾಗ. ಎಕ್ಸಾಂಪಲ್ಸ್ ಕೊಟ್ಟು ಅದು ಯಾವ ಪ್ರಥಮ ಆಕೈತೋ, ಮಧ್ಯಮ ಆಕೈತೋ, ಉತ್ತಮ ಆಕೈತಿ ಅಂಥೇಳಿ ಕೇಳೋ ಚಾನ್ಸಸ್ ಐತಿ. ಮೊದಲೇದು ನೋಡಿ ನಾವೀಗ ಪ್ರಥಮ ಪುರುಷ. ಪ್ರಥಮ ಪುರುಷದ ಯಾವ ಬರ್ತಪ್ಪ ಅಂತಂದ್ರೆ, ಅವನು, ಅವಳು, ಅದು, ಇವನು, ಇವಳು, ಇದು, ಅವರು, ಇವರು ಇತ್ಯಾದಿ. ಇವನೇನು ಮಾಡ್ತಾರೆ, ಎಕ್ಸಾಮ್ಸ್ದಾಗ ಕೊಡ್ತಾರೆ. ಇವನು ಯಾವುದಾದ್ರೂ ಒಂದು ಕೊಟ್ಟು ಇದೇನು ಪ್ರಥಮ ಆಕೈತೋ, ಮಧ್ಯಮ ಆಕೈತೋ, ಏನೋ ಉತ್ತಮ ಆಕೈತಿ ಅಂಥೇಳಿ ಕೇಳೋ ಚಾನ್ಸಸ್ ಇರ್ತದೆ ರೀ. ಇದಾದ ನಂತರ ನೆಕ್ಸ್ಟ್ ಬರೋದು ಮಧ್ಯಮ ಪುರುಷ. ಈ ಮಧ್ಯಮ ಪುರುಷದಾಗ ಯಾವ ಬರ್ತಾವಪ್ಪ ಅಂತ ಕೇಳಿದ್ರೆ, ನೀನು, ನೀವು ಅಂತ ಬರ್ತೈತಿ. ಇದನ್ನು ಕೇಳಿದ್ರು ಬರೀರಿ. ಇನ್ನು ನೆಕ್ಸ್ಟ್ ಬರೋದು ಉತ್ತಮ ಪುರುಷ. ಉತ್ತಮ ಪುರುಷದಾಗ ಯಾವ ಬರ್ತಾವೆ? ನಾನು ಮತ್ತು ನಾವು ಅನ್ನೋದು ಬರ್ತೈತಿ ಉತ್ತಮ ಪುರುಷದಾಗ. ಉತ್ತಮ ಪುರುಷಗಳು ಯಾವಕ್ಕವು? ನಾನು, ನಾವು. ಓಕೆ, ನಾವು ಇಷ್ಟೊತ್ತಕ ಏನು ನೋಡಿದ್ದೀವಲ್ವ, ಪ್ರಥಮ, ಮಧ್ಯಮ, ಉತ್ತಮ ಅನ್ನೋದು ಇವು 3 ಥರ ಬರ್ತಾವೆ. ಪುರುಷಾರ್ಥಕ ಸರ್ವನಾಮ ಬರ್ತಾವೆ. ಈಗ ನಾವು ಇಷ್ಟೊತ್ತಕ ಕಲ್ತಿದ್ದು ಯಾವುದು? ಪುರುಷಾರ್ಥಕ ಸರ್ವನಾಮ. ಇನ್ನು ನೆಕ್ಸ್ಟ್ ಬರುವಂಥದ್ದು ಆತ್ಮಾರ್ಥಕ ಸರ್ವನಾಮ. ಈ ಆತ್ಮಾರ್ಥಕ ಸರ್ವನಾಮದಾಗ ಯಾವ ಬರ್ತಾವಪ್ಪ ಅಂತಂದ್ರೆ, ತಾನು, ತಾವು, ತನ್ನ, ಈ ರೀತಿಯಾದ ಅಂದ್ರೆ ತನ್ನಗೆ ಸಂಬಂಧಪಟ್ಟದಂಥದ್ದು ಏನು ಬರ್ತಾವೆ? ಆತ್ಮಾರ್ಥಕ ಸರ್ವನಾಮದಾಗ ಬರ್ತಾವೆ. ಇದನ್ನು ಕೇಳಿದ್ದಾರೆ ಜಾಸ್ತಿ. ಇದಾದ ನಂತರ ಬರೋದು ಪ್ರಶ್ನಾರ್ಥಕ ಸರ್ವನಾಮ ಅಂತ ಬರುತ್ತೆ. ಆಲ್ಮೋಸ್ಟ್ ಪ್ರಶ್ನಾತೀತ ರೂಪದಾಗ ಇರ್ತಾವೆ. ಇವುಗಳಿಗೆ ಉದಾಹರಣೆ ನೋಡ್ರಿ. ಯಾವುದು, ಯಾವನು, ಎಲ್ಲಿ, ಏನು, ಏತರದು, ಯಾವನು, ಯಾವಳು, ಎಲ್ಲಿ, ಈ ರೀತಿಯಾಗಿ ಪ್ರಶ್ನಾತೀತವಾಗಿರ್ತಾವೆ. ಅವುಗಳನ್ನ ನಾವೇನು ಕರಿತೀವಿ? ಪ್ರಶ್ನಾರ್ಥಕ ಸರ್ವನಾಮ ಅಂತ ಕರಿತೀವಿ. ಓಕೆ, ನಾವು ಇಲ್ಲಿವರೆಗೆ ಏನು ನೋಡಿದ್ವಿ? ಸರ್ವನಾಮಗಳ ಬಗ್ಗೆ ನೋಡಿದ್ವಿ. ನಿನ್ನೇನು ಮಾಡಿದ್ವಿ? ನಾಮಪದಗಳ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತು ಸರ್ವನಾಮಪದಗಳ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತಿನ ಈ ಕಾನ್ಸೆಪ್ಟ್ದಾಗ ಒಂದು ಕ್ವಶನ್ ಫಿಕ್ಸ್ ಕೇಳ್ಬೋದು. ಏನು ಕೇಳ್ಬೋದು ಅಂತಂದ್ರೆ, ಸರ್ವನಾಮಗಳಿಗೆ ಸಂಬಂಧಪಟ್ಟಕ್ಕಂತಹ ಒಂದಷ್ಟು ಎಕ್ಸಾಂಪಲ್ ಕೊಟ್ಟು ಅದು ಯಾವ ಸರ್ವನಾಮ ಅಂತ ಕೇಳೋ ಚಾನ್ಸಸ್ ಭಾಳ ಐತೆ ರೀ. ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನ ಗಮನಿಸಿ ನೋಡಿದಾಗ ಆ ರೀತಿ ಕ್ವಶನ್ಸ್ಗಳು ಬಂದಿದ್ದಾವೆ ರೀ. ಹಾಗಾಗಿ ನೀವು ಇದು ಕ್ಲಾಸಸ್ ನಿಮ್ಗೆ ಯೂಸ್ ಆಗ್ಬೋದು. ಮತ್ತು ನಿಮ್ಗೆ ಏನಾದ್ರು ಈ ಮುಂದಿನ ಕ್ಲಾಸಸ್ ಬೇಕಾದರೆ ಕಮೆಂಟ್ ಮಾಡಿರಿ. ಜೊತೆಗೆ ಇದನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಓಕೆ, ಥ್ಯಾಂಕ್ ಯು.